ಹಾಯ್ ಹಲೋ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ. ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸು ಮತ್ತೆ ಫೋಟೋಸ್ ಕೂಡ ಕರೆಕ್ಟಾಗಿ ಹಾಕಿ. ನಿಮ್ಮ ಫ್ರೆಂಡ್ಸ್ಗಳ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ. ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ. ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದ್ ಆಗಿದೆ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಾಯ್ಸ್ ಯಾರೆಲ್ಲ ಕೇಳಿರ್ತೀರಾ, ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡದೇ ಹಿಡಿತೀರಾ. ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಮತ್ತೆ ಬೆಲ್ ಐಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಲೋ. ಹಲೋ, ಎರ್ಟಿಗ ಕಾರ್ ಇದು 2014 ಮಾಡಲು, ಹಾಂ ಸರ್. ಸೆಕೆಂಡ್ ಓನರು, ಹ್ಞೂ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಓಕೆ. ಪ್ರೈಸ್ ಬಂದ್ಬಿಟ್ಟು 6,45,000 ಹೇಳ್ತಾ ಇದೀವಿ. ಓಕೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಗಾಡಿ ಲೊಕೇಶನ್ ಬಂದು ಬೆಂಗಳೂರು, ತನಿಸಂದ್ರ ಮೇನ್ ರೋಡ್. ಓಕೆ, ಡೀಸೆಲ್ ಉಂಟಾ ಸರ್ ಗಾಡಿ ಇದು? ಡೀಸೆಲ್ ಗಾಡಿ. ಓಕೆ ಸರ್, ಟೈರ್ ಎಲ್ಲ ಕಂಡೀಷನ್ ಆಗಿದೆ ಸರ್ ಇದು? ಟೈರ್ ಎಲ್ಲ ಒಂದು 50% ಇದೆ. ಓಕೆ, ಸ್ಟೆಪ್ನಿ ಕೂಡ ಇದೆ ಸರ್? ಇದೆ ಸ್ಟೆಪ್ನಿ ಎಲ್ಲ ಇದೆ. ಓಕೆ, ಗಾಡಿ ಇಂಜನ್ ಕಂಡೀಷನ್ ಆಗಲಿ ಸರ್, ಗಾಡಿ ಕಂಡೀಷನು ಮತ್ತು ಡಂಚು ಕ್ರಾಸಸ್ಸು ಈ ಥರ ಏನಿದೆ ಸರ್ ಇದಕ್ಕೆ ಟಿಂಕರಿಂಗ್ ಕೆಲಸ? ಟಿಂಕರಿಂಗ್ ಕೆಲಸ ಏನಿಲ್ಲ, ಡೆಂಟು ಸ್ಕ್ರಾಚ್ ಏನಿಲ್ಲ, ಇಂಜಿನ್ ಎಲ್ಲ ಗುಡ್ ಕಂಡೀಷನ್. ಓಕೆ, ಇವಾಗ ನೀವು ಸೆಕೆಂಡ್ ಓನರಾ ಸರ್? ಸೆಕೆಂಡ್ ಓನರ್ ಆಗಿದೆ ಇದು. ಓಕೆ, ಇವಾಗ ತೊಗೊಳೋರು ಬಂದುಬಿಟ್ಟು ತರ್ಡ್ ಓನರು. ಹೌದೌದು. ಓಕೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿಗೆ? ಹಾಂ, FC ಎಲ್ಲ ರನ್ನಿಂಗ್ ಇದೆ, ಇನ್ಸೂರೆನ್ಸು ಕಟ್ಕೊಬೇಕಾಗುತ್ತೆ. ತೊಗೊಂಡ್ರೆ ಕಟ್ಕೋಬೇಕಾ ಸರ್, ನೀವು ಕಟ್ಕೊಡ್ತೀರಾ? ಅದು ವ್ಯಾಪಾರದಲ್ಲಿ ಬಂದರೆ ಮಾತಾಡೋದು. ಓಕೆ ಸರ್, ಓಕೆ. FC ಮಾತ್ರ ನಾವೇ ರನ್ನಿಂಗ್ ಇದೆ? ಕಟ್ಕೊಡ್ತೀವಿ, ಇಲ್ಲ ಅವರೇ ಕಟ್ಕೊಬೋದು. ಓಕೆ, ರೇಟಿಗೆ ಅವ್ರಿಗೆ ಆದರೆ ಅವ್ರು ಕಟ್ಕೊತಾರೆ, ಮಾತುಕತೆ ಮೇಲೆ ಡಿಪೆಂಡ್ ಹೌದು. ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು ಕರೆಕ್ಟ್. ಓಕೆ ಸರ್, ಇದು ನಮ್ಮ ಮೈಲೇಜ್ ರೇಟ್ ಕೊಟ್ರೆ ನಾವೇ ಕಟ್ಕೊಡ್ತೀವಿ ಇನ್ಸೂರೆನ್ಸ್. ಓಕೆ, ಅದು ಪ್ರೈಸ್ ಚಾರ್ಜ್. ಅಲ್ಲಿ ಕಮ್ಮಿ ಆದ್ರೆ ಅವರೇ ಕಟ್ಕೊಬೇಕಾಗುತ್ತೆ. ಓಕೆ ಸರ್, ಓಕೆ. ಅದು ಚಾರ್ಜ್ ಎಕ್ಸ್ಟ್ರಾ ಕೊಟ್ಟರೆ ಅದು ಇನ್ಶೂರೆನ್ಸ್ದು ನೀವೇ ನಾವು ಕಟ್ಕೊಡ್ತೀರಾ, ಇಲ್ಲಾಂದ್ರೆ ಹಾಕಿರೋ ನಾವೇ? ರೇಟ್ ಅಲ್ಲಿ ಕೊಟ್ರೆ ಅವು ನಾವೇ ಕಟ್ಕೊಡ್ತೀವಿ. ಹ್ಞೂ. ಓಕೆ ಸರ್, ಓಕೆ. ಪ್ರೈಸ್ ಅಲ್ಲಿ ಕಮ್ಮಿ ಆಯ್ತು ಅಂದ್ರೆ ಅವರೇ ಕಟ್ಕೊಬೇಕಾಗುತ್ತೆ. ಓಕೆ ಸರ್, ಇಂಟೀರಿಯರ್ ಎಲ್ಲ ಏನೇನು ಬರ್ತದೆ ಸರ್ ಗಾಡಿಗೆ? ಇಂಟೀರಿಯರ್ ಮಾಮೂಲಿ ಪವರ್ ಸ್ಟೇರಿಂಗು, AC, ಪವರ್ ವಿಂಡೋ ಹ್ಞೂ. ಎಲ್ಲ ಬರುತ್ತೆ. ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಮತ್ತೆಲ್ಲ ಹಾಕ್ಸಿದ್ರೆ ಸರ್ ಗಾಡಿಗೆ? ಎಲ್ಲ ಇದೆ. ಓಕೆ ಸರ್, ಪ್ರೈಸ್ ಏನು ಹೇಳಿದ್ರೆ ಸರ್ ಗಾಡಿಗೆ? 6,45,000, 6,45,000. ಓಕೆ ಸರ್, ನಮ್ಮ ಕಡೆಯಿಂದ ಬಂದರೆ ಏನು ಮಾಡಿಕೊಡ್ತೀರಿ ಸರ್ ರೇಟ್ ಇದು? ನಿಮ್ಮ ಕಡೆಯಿಂದ ಬಂದ್ರೆ ಇನ್ನೂ ಒಂದು 10,000 ರೂಪಾಯಿ ಕಮ್ಮಿ ಮಾಡ್ಕೊಡ್ತೀವಿ. 6,35,000 ಕೊಡ್ತೀರಾ ಸರ್? ಹೌದು, ನಿಮ್ಮ ಕಡೆಯಿಂದ ಬಂದ್ರೆ 10,000 ರೂಪಾಯಿ ಕಮ್ಮಿ ಮಾಡ್ಕೊಡ್ತೀವಿ. ಓಕೆ ಸರ್, ನೋಡಿ ಸರ್ ಆದಷ್ಟು ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡಿ. ಆಯ್ತು ಸರ್, ನಿಮ್ಮ ಕಡೆ ಬಂದ್ರೆ ಖಂಡಿತ ಇನ್ನೂ ಕಮ್ಮಿ ಮಾಡ್ಕೊಡೋಣ. ಓಕೆ ಸರ್, ಕಿಲೋಮೀಟ್ರ್ ಎಷ್ಟು ಓಡಿದೆ ಅಂದರೆ ಸರ್ ಗಾಡಿ ಇದು? ಅದು 1,10,000. 1,10,000 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗಿದೆ ಸರ್ ಆಲ್ರೆಡಿ ಇವಾಗ? ಹೌದು ಕರೆಕ್ಟ್. ಓಕೆ ಸರ್, ತಮ್ಮ ಲೊಕೇಶನ್ ಸರ್ ಇದು? ಬೆಂಗಳೂರು, ತನಿಸಂದ್ರ ಮೇನ್ ರೋಡ್, ಭಾರತೀಯ ಸಿಟಿ ಅಂತ. ಓಕೆ, ಇದನ್ನು ಹಾಕ್ಲಾ ಸರ್ ನಿಮ್ದು ಕಾಂಟ್ಯಾಕ್ಟ್ ನಂಬರು? ಇದನ್ನೇ ಹಾಕಿ. ಓಕೆ ಸರ್, ಅಪ್ಡೇಟ್ ಮಾಡ್ತೀನಿ ನೋಡಿ ಸರ್, ಆದಷ್ಟು ಹೆಚ್ಚಿಗೆ ಮಾಡಿಕೊಡಿ. ಸರಿ ಆಯಿತು ಮಾಡ್ಕೊಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಂ.